ಕಾವೇರಿ, ಸ್ವಾತಿಗೆ ರವೆ ಉಂಡೆ ಅಂದ್ರೆ ಇಷ್ಟ, ತಗೊಂಡಿದ್ಯಾ? ನಿಮ್ ತಂಗಿಗೆ ಏನೇನ್ ಇಷ್ಟನೋ ಎಲ್ಲ ತಗೊಂಡಿದೀನಿ. ಅದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೋಬೇಡಿ. ಆಮೇಲೆ ಎಳ್ಳು, ಕಜ್ಜಾಯ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ತಗೊಂಡಿದೀನಿ. ಸರಿನಾ? ಸರಿ ಸರಿ. ಜಿಲೇಬಿ ಟೇಸ್ಟ್ ಮಾಡ್ದ? ಇಲ್ಲಮ್ಮವ. ಇರು ನಾನು ಟೇಸ್ಟ್ ಮಾಡ್ಕೊಂಬ. ನೀನ್ ಟೇಸ್ಟ್ ಮಾಡಕ್ ಶುರು ಮಾಡಿದ್ರೆ ತಿಂತಾನೆ ಇರ್ತೀಯಾ? ಬಾ ಕೆಲಸ. ಒಂದ್ ಚಿಕ್ಕ ಪೀಸ್ ಹೋಗಿ. ಕಾವೇರಿ, ಕೇಸರಿ ತಗೊಂಡಿದ್ಯಾ? ಅಯ್ಯೋ, ಮರ್ತ್ಬಿಟ್ಟಿದೆ. ಸರಿಯಾದ ಟೈಮ್ಗೆ ಜ್ಞಾಪಕ ಮಾಡಿದ್ರಿ. ಸರಿ, ಬೇಗ ಹೋಗಿ ತಗೊಂಡ್ ಹೋಗ್ ಬೇಗ. ಎಲ್ಲ ಮರ್ತ್ ಬಿಟ್ಟೋದೆ. ನೀನ್ ಯಾಕೆ ಇಲ್ಲೇ ನಿಂತಿದ್ಯಾ? ಅಣ್ಣ, ಜಾನ್ಕಿನ ಎಲ್ಲ ಕಡೆ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ನೀವು ಬೇರೆ ಜಾನ್ಕಿ ಇಲ್ದೆ ಒಳಗ್ ಬರ್ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೆ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ನೀನ್ ಒಳಗ್ ಬಾ. ಸರಿ ಅಣ್ಣ. ಅಣ್ಣ, ಅತ್ತೆ ಮನೆಗೂ ಹೋಗಿದ್ದೆ, ಜಾನ್ಕಿ ಇರ್ಲಿಲ್ಲ ಅಣ್ಣ. ನಿನ್ ಪುರಾಣ ಎಲ್ಲ ಸಾಕು, ಬೇಗ ರೆಡಿ ಆಗು. ರೆಡಿನಾ? ಯಾಕೆ? ಅದು ಜಲಗೆರೆಯಿಂದ ಬೀಗರು ಬಂದು ನಮ್ಮನ್ನೆಲ್ಲ ಸ್ವಾತಿ ಸೀಮ್ ಅಂತ ಕರೆದವ್ರೆ. ಸ್ವಾತಿ ಸೌಂಡ್ ಇಲ್ಲದೆ ಖುಷಿ ಪಡ್ಬೇಕು. ಬೇಗ ರೆಡಿಯಾಗಿ ಬಂದ್ಬಿಡು, ಹೋಗೋಣ. ಕಾಫಿ ತಗೊಳ್ಳಿ. ಏಯ್, ನೀನ್ ಯಾವಾಗ ಬಂದೆ ಇಲ್ಲಿಗೆ? ಹೇಗಿದ್ಯಾ ಅಂತ ಕೇಳೋದ್ ಬಿಟ್ಟು ಯಾವಾಗ ಬಂದೆ ಅಂತ ಕೇಳ್ತೀರಲ್ಲ. ಚೆನ್ನಾಗಿರ್ಬೇಕು ಅಂತ ಹೋದೋಳಲ್ವಾ, ಚೆನ್ನಾಗೇ ಇರ್ತೀಯ, ನಿನ್ನೇನ್ ಕೇಳೋದು. ಹೌದು, ಹೋದೋಳು ಪುನಃ ಏನಕ್ಕೆ ಬಂದೆ? ನಾನ್ ಕೇಳೋ ಸುಖ ಸಂತೋಷ ಅಂಗಡಿಲ್ ಸಿಗಲ್ಲ, ಗಂಡನ್ ಪಕ್ಕದಲ್ಲಿದ್ರೇನೆ ಸಿಗೋದು ಅಂತ ಅರ್ಥ ಆಯ್ತು, ಅದಕ್ಕೆ ಬಂದೆ. ಆದ್ರೂ ನೀನ್ ಇಷ್ಟು ಬೇಗ ಬದಲಾಗಕ್ ಹೇಗ್ ಸಾಧ್ಯ? ಅಣ್ಣ, ಅದೇನಾಯ್ತು ಅಂದ್ರೆ. ನನಗ್ ಕ್ಷಮಿಸ್ಬಿಡಿ ಬಾಬಾ, ತಪ್ಪು ಮಾಡ್ಬಿಟ್ಟೆ. ಏನಮ್ಮ ಮಾಡ್ತಿದ್ಯಾ? ನೀನು ನಮ್ಮ ಮನೆ ಲಕ್ಷ್ಮಿ, ನಿನ್ ಜಾಗ ನಮ್ಮ ಕಾಲ ಹತ್ರ ಅಲ್ಲಮ್ಮ, ನಮ್ಮ ಹೃದಯದಲ್ಲಿ ಇರ್ಬೇಕು. ಇಲ್ಲ ಬಾಬಾ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ತಾಯಿನೇ ಇಲ್ಲಿ ಏನ್ ನಡೆದಿದೆ ಅಂತ ಗೊತ್ತಿಲ್ದೆ ನನ್ನ ಹಾಳ್ ಬಾವಿಗೆ ಹೋಗ್ಬಿಟ್ಟು ಸಾಯಿ ಅಂತ ಹೇಳಿದ್ರು. ನನಗೆ ಆವಾಗ್ಲೇ ಅರ್ಥ ಆಗಿದ್ದು, ನಮ್ ತಾಯಿಗೆ ನನಗಿಂತ ನಿಮ್ ಮೇಲೆ, ನಿಮ್ ಕುಟುಂಬದ ಮೇಲೆ ಎಷ್ಟು ಗೌರವ ಇದೆ ಅಂತ. ಮದುವೆ ಆದ ವಸ್ತ್ರಲ್ಲಿ ಎಲ್ರಿಗೂ ಬೇರೆ ಆಗ್ಬೇಕು ಅನ್ನೋ ಆಸೆ ಇರುತ್ತಮ್ಮ, ಆದರೆ ಆಸೆನೇ ಜೀವನ ಅಲ್ಲ. ಒಂದು ಕುಟುಂಬ ಅನ್ನೋದು ಒಂದು ಜೇನುಗೂಡು ಇದ್ದಾಗೆ, ಎಲ್ಲರೂ ನಗ್ತಾ ಇದ್ರೆ ಸಿಹಿ ಅನ್ನೋ ಜೇನು ಸೃಷ್ಟಿ ಆಗುತ್ತೆ. ಅದನ್ನು ಎಲ್ರಿಗೂ ಹಂಚ್ಬೇಕೆ ಹೊರತು ಜೇನುಗೂಡನ್ನೇ ನಾಶ ಮಾಡಬಾರ್ದು. ಮಾಡಿದ ತಪ್ಪನ್ನು ತಿದ್ದೋದು ತಂದೆ ತಾಯಿ ಕರ್ತವ್ಯ, ಅದನ್ನೇ ನೀನು ತಾಯಿ ಮಾಡಿದ್ದಾರೆ. ಓ, ಹಾಗಾದ್ರೆ ಇವಳು ಮೊಸಳೆ ಕಣ್ಣೀರ್ನ ನೀವೆಲ್ಲ ನಂಬುದ್ರಿ? ಯಪ್ಪ, ಕಣ್ಣೀರು ಒಂದೇ ಕಾರಣಕ್ಕೆ ಬರೋದು, ಒಂದು ಸಂತೋಷಕ್ಕೆ ಇನ್ನೊಂದು ಸಂಕಟಕ್ಕೆ. ಅದನ್ನ ಬಿಟ್ಟು ನಾಯಿಗೆ, ನರಿಗೆ, ಕೋತಿಗೆ, ಮೊಸಳೆಗೆಲ್ಲ ಕಣ್ಣೀರು ಬರಲ್ಲ. ಅಯ್ಯ ನಿನ್ನ ಆದ್ರೂ ಒಂದು ನಿಮಿಷ ಅಮ್ಮ, ಅವನು ಕಾಲಿಗೆ ಬೀಳಿಲ್ಲ ಅಂತ ಅವನು ಬೇಜಾರು ಮಾಡ್ಕೊಂತ ಡೈರೆಕ್ಟಾಗಿ ಬಿದ್ದುಬಿಡು. ಅದಕ್ಕೂ ಬಗ್ಲಿಲ್ವಾ? ರಾತ್ರಿ ನೀನು ಹೇಳ್ಕೊಡ್ಬೇಕಾ? ನೀ ಕಾಲಿಗೆ ಬಿದ್ದಾಗ ಕ್ಷಮಿಸ್ಬಿಡ್ಬೇಕಾ? ಎದಳೆ ಯಾಕೆ? ದಿನ ರಾತ್ರಿ ನಾನ್ ನಿಮ್ಗೆ ಕ್ಷಮಿಸಲ್ವಾ? ಅಂದ್ರೆ ದಿನ ರಾತ್ರಿ ನಾನು ನಿನ್ ಕಾಲು ಹಿಡಿತೀನ? ನಾನ್ ಮೆತ್ತಿಗೆ ಹೇಳಿದ್ರೆ ನೀವ್ ಊರೆಲ್ಲ ಕೇಳೋ ಹೋಗಿ ಕಿರ್ಚ್ತಾ ಇದ್ದೀರಲ್ರಿ. ಏಯ್, ಬಿಟ್ಟ ಅಂದ್ರೆ ಏನೋ ಅದು ನಿಮ್ಮಿಬ್ರು ಜಗಳ? ಏನಿಲ್ಲ. ಬೇಗ ಹೋಗಿ ರೆಡಿ ಆಗಿ ಬನ್ರಿ. ಇಲ್ಲಿ ಇಟ್ಕೋ, ಕೈ ಇಟ್ಕೊಂಡು ಹೋಗ. ಹಿಡ್ಕೊಂಡೆ. ಹೋಗಮ್ಮ, ಮಿಕ್ಕಿದ ಶಾಸ್ತ್ರ ಮಾಡು. ಸರಿ. ಏನತ್ಗೆ ಕತ್ತಲ್ ಒಡವೆನೇ ಇಲ್ಲ? ಯಾವ್ದು ಹಳೆ ಸೀರೆ ಉಟ್ಕೊಂಡು ಕೈ ಕತ್ತು ಎಲ್ಲ ಬೋಳ್ಬೋಳಾಗಿ ಬಂದಿದ್ದೀರಲ್ಲ, ಯಾರ ಹತ್ರನಾದ್ರೂ ಕೇಳಿ ಹಾಕೊಳ್ಳೋ ತಾನೆ? ಅಷ್ಟು ನಿಮಗ್ ಗೊತ್ತಾಗ್ಲಿಲ್ವಾ? ಇಲ್ಲಿರೋರೆಲ್ಲ ಏನ್ ಅನ್ಕೊಳಲ್ಲ? ನಮ್ ಪರಿಸ್ಥಿತಿ ನಿನ್ಗೆ ಗೊತ್ತಲ್ಲ, ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ. ನಿಮ್ಗೇನ್ ಪರವಾಗಿಲ್ಲ, ನೀವ್ ಹೀಗ್ ಬಂದ್ರೆ ನನಗೆ ಅಲ್ವಾ ಅವಮಾನ? ಸರಿ ಸಾಕು ಬಿಡಿ, ದೊಡ್ಡೋರೆಲ್ಲ ಕಾಯ್ತಿದ್ದಾರೆ, ನೀವ್ ಹೋಗಿ. ಏನು ನಿನ್ನ ಹೆಂಡತಿ ಈ ರೀತಿ ಉಲ್ಟಾ ಹೊಡಿತಿದ್ದಾಳೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಅದ್ಕೆ ನಿಮ್ಗ್ಯಾಕೆ ಇಷ್ಟೊಂದು ಅವಸರ?
ಆಮೇಲೆ ಮಾಡ್ಬೋದಲ್ಲ. ನೀವು ಬನ್ನಿಮ್ಮ. ಅಣ್ಣ, ನಾನು ಹೇಳಿದೆ ತಡವಾಗಿ ಬಂದರೆ ಸ್ವಾತಿ ಬೇಜಾರು ಮಾಡ್ಕೋತಾಳೆ ಅಂತ. ಈಗ ನೋಡಿ, ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನ್ ಮಾಡ್ಲಿ, ನೀವು ತಂದಿರೋದನ್ನ ನೋಡಿ ಖುಷಿ ಪಡ್ಬೇಕಾ? ಅದನ್ ತಂದ್ರೇನು ಬಿಟ್ರೇನು, ಎಲ್ಲಾರ ಮುಂದೆ ನನಗೆ ಅವಮಾನ ಮಾಡ್ಬಿಟ್ರಿ. ಇದ್ರಲ್ಲಿ ಅವಮಾನ ಆಗುವಂಥ ವಿಷಯ ಏನಿದ್ಯಮ್ಮ? ನಮ್ ಕೈಲಿ ಏನಾಗುತ್ತೋ ಅದು ತಂದಿದೀವಿ. ನಿಮ್ ಕೈಲಾಗೋದು ಇಷ್ಟೇ ಅಂತ ನನಗೆ ಗೊತ್ತು. ಇದನ್ನೆಲ್ಲ ಮಾಡ್ಕೊಂಡ್ ಬನ್ನಿ ಅಂತ ನಾನ್ ಹೇಳ್ದಾ? ನಾನ್ ಹೇಳಿದ್ದಕ್ಕೆ ಇಷ್ಟು ದಿನದ ಮೇಲೆ ನಮ್ಮ ಮಾವ ಬದ್ಲಾಗಿ ನೀವು ಮಾಡೋ ಪರಿಸ್ಥಿತಿಲಿ ಇಲ್ಲ ಅಂತ ಸೀಮಂತಾನ ಅವರೇ ಮಾಡ್ತಿದ್ದಾರೆ. ನಿಮ್ಮನ್ ಕರೀದೇ ಇದ್ರೆ ಚೆನ್ನಾಗಿರಲ್ಲ ಅಂತ ಕರೆದ್ರು. ಅದನ್ನ ಅರ್ಥ ಮಾಡ್ಕೊಂಡು 4 ಅಕ್ಷತೆ ಕಾಳು ಹಾಕಿ ಯಾರಿಗೂ ಕಾಣ್ದಿರೋ ಹಾಗೆ ಊಟ ಮಾಡ್ಕೊಂಡು ಹೋಗ್ಬೇಕು ತಾನೆ. ಹೋಗ್ತೀವಮ್ಮ, ಹೋಗ್ತೀವಿ. ಬಹಳ ಸಂತೋಷ ಆಗೋಯ್ತಮ್ಮ. ಏನ್ರಪ್ಪ ಇನ್ನೂ ಇಲ್ಲೇ ನಿಂತಿದ್ದೀರಾ? ಆಯ್ತಲ್ಲ ಮುಖಕ್ಕೆ ಮಂಗಳಾರತಿ. ಸ್ವಾತಿ ನಿಮ್ಮ ತಂಗಿ ಅಲ್ಲಪ್ಪ, ಕೋಟ್ಯಾಧೀಶ್ವರ ನರೇಂದ್ರ ಅವರ ಸೊಸೆ. ನೀವಿಲ್ಲಿದ್ರೆ ಅವಳಿಗೆ ಅವಮಾನ ಆಗತ್ತೆ. ನಡೀರಿ. ಒಂದ್ ನಿಮಿಷ, ಚಿಕ್ಕ ಹುಡುಗಿ ಏನೋ ಗೊತ್ತಿಲ್ಲದೆ ಮಾತಾಡ್ಬಿಟ್ಲು. ಅಷ್ಟಕ್ಕೆ ನೀವೆಲ್ಲ ಕೋಪ ಮಾಡ್ಕೊಂಡು ಹೋದ್ರೆ ಹೇಗೆ? ದಯವಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ಏನಂತ ಆಶೀರ್ವಾದ ಮಾಡ್ಬೇಕು ಸ್ವಾಮಿ? ಮನಸ್ಸು ಒಳಗಿಂದ ಬರಬೇಕು. ಅದಾಗ್ಲೇ ಸತ್ತೋಗಿದೆ. ಅವಳಿಗೆ ಆಶೀರ್ವಾದ ಮಾಡೋ ಯೋಗ್ಯತೆ ನಮಗಿಲ್ಲ. ಅದ್ಕೆ ನಿಂತ್ಕೊಳ್ಳಿ. ಅಣ್ಣ, ಅದ್ಕೆ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ. ಅಣ್ಣ ಅಣ್ಣ, ಸ್ವಾತಿ ಗಾಡಿ ನಿಲ್ಸಿ, ಗಾಡಿ ಗಾಡಿ ನಿಲ್ಸಿ. ಸ್ವಾತಿ, ಯಾಕಮ್ಮ ಈಗ ಓಡು ಬರ್ತಾ ಇದ್ಯಾ? ಏನಾಯ್ತು? ನಾನು ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಣ್ಣ. ಸ್ವಾತಿ, ಯಾಕಮ್ಮ ಈಗ ಮಾಡ್ತಿದ್ಯಾ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಣ್ಣ. ನೀನು ತಪ್ಪು ಮಾಡಿದ್ರೆ ತಾನಮ್ಮ ಕ್ಷಮಿಸೋದು. ನೀನು ನಮ್ಮನ್ನು ಎಷ್ಟು ಪ್ರೀತಿಸ್ತೀಯ ಅಂತ ನಮಗೆ ಗೊತ್ತು. ನನ್ನ ಮಾವ, ನನ್ನ ಗಂಡ ನಾವು ಒಳ್ಳೆಯವರಾಗಿದ್ದೀವಿ, ನಿಮ್ಮ ಅಣ್ಣಂದ್ರಿಗೆ ಎಲ್ಲಾನು ವಾಪಸ್ ಕೊಡ್ತೀವಿ ಅಂತ ನಾಟಕ ಆಡಿ ನನ್ನ ಹತ್ರ ಆಸ್ತಿ ಪತ್ರಕ್ಕೆ ಸೈನ್ ಮಾಡಿಸ್ಕೊಂಡು ಎಲ್ಲಾನು ಅವ್ರ ಹೆಸರಿಗೆ ಮಾಡಿಸ್ಕೊಂಡ್ರು. ಅವ್ರು ನಿಮ್ಮನ್ನ ಅಲ್ಲಿ ಕರೆಸ್ಕೊಂಡಿದ್ದು ಊರ್ ಜನರ ಮುಂದೆ ನಿಮಗೆ ಅವಮಾನ ಮಾಡಕ್ಕೆ. ಅದು ಗೊತ್ತಾಗಿ ನಾನ್ ನಿಮಗೆ ಅನ್ಬಾರ್ದು ಅನ್ಬಿಟ್ಟೆ. ನಿಮ್ಮನ್ನ ಬೈಯೋ ಹಕ್ಕು ನನಗ್ ಮಾತ್ರ ಇರೋದು, ಅವ್ರಿಗಲ್ಲ. ಬೇರೆಯವ್ರು ನಿಮ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಂಗೆ ಸಹಿಸೋಕ ಆಗಲ್ಲ ಅಣ್ಣ. ಅದಕ್ಕೆ ಹಿಂಗ್ ಮಾಡ್ದೆ. ನಮಗೆ ಗೊತ್ತಮ್ಮ ಅದು. ತಗೊಳ್ಳಿ. ನನಗೆ ಆಶೀರ್ವಾದ ಮಾಡಿ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡ. ಅದ್ಕೆ ನನಗೋಸ್ಕರ ತಂದಿದ್ದ ಬಳೆಯಲ್ಲಿ ನೀವು ತಂದಿದ್ದ ಬಳೆಗಳು ಹಾಕೋಬೇಕು ಅಂತ ನಾನು ಚಿನ್ನದ ಬಳೆಗಳನ್ನ ತೆಗ್ದಿಟ್ಟು ಬಂದಿದ್ದೀನಿ.
ನನಗೋಸ್ಕರ ತಂದಿರೋ ತಿಂಡಿಯಲ್ಲಿ ಅದಕ್ಕೆ ತುಂಬಾ ಹಸುವಾಗ್ತಾ ಇದೆ. ಸ್ವಾತಿ, ನಿಮ್ಮ ಅಣ್ಣಂದ್ರು ನಿನಗೆಲ್ಲ ಕೊಟ್ಟು ಅವರು ಬದುಕ್ತಿದ್ದ ರೀತಿ ನೋಡಿ ನನಗೆ ನೋವಾಯ್ತಮ್ಮ. ಆದರೆ ನನಗೀಗ ಅರ್ಥ ಆಯ್ತು, ನಿನ್ನಲ್ಲಿರೋ ಒಳ್ಳೆ ಮನಸ್ಸಿಗೆ ಅವ್ರು ಏನು ಕೊಟ್ಟರು ಸಾಲ್ತಮ್ಮ. ನಿನ್ನಲ್ಲಿರೋ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳದೆ ಬಾಯಿ ಬಂದಾಗೆಲ್ಲ ನಾನು ಬೈದ್ಬಿಟ್ಟಮ್ಮ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್. ಎಷ್ಟೇ ಆದ್ರೂ ನೀ ನನ್ನ ಮಾವ ತಾನೇ, ಪರವಾಗಿಲ್ಲ ಬಿಡು. ಚೆನ್ನಾಗಿರಮ್ಮ, ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ.